ಹಲೋ ಎವ್ರಿವನ್. ಇವತ್ತು ಪ್ರಾನ್ಸ್ ಘೀ ರೋಸ್ಟ್ ಮತ್ತು ನೀರು ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿನ್ನೆ ರಾತ್ರಿನೇ ನಾನು 1 ಗ್ಲಾಸಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೆ. ನೀವು ಯಾವುದಾದ್ರೂ ವೈಟ್ ರೈಸ್ನ ಯೂಸ್ ಮಾಡ್ಬೋದು, ಪರವಾಗಿಲ್ಲ. ಸೊ ಇವಾಗ ಇದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ನೀರು ದೋಸೆ ಬ್ಯಾಟರ್ ತಿನ್ನಾಗಿರೋದ್ರಿಂದ ನೀರು ಎಷ್ಟು ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಇವಾಗ ನಾನು ನೆನೆಸಿರೋಷ್ಟು ಅಕ್ಕಿನ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನಾನು ಆಲ್ರೆಡಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಸೊ ಬ್ಯಾಟರ್ ಇನ್ನೂ ಸ್ವಲ್ಪ ತಿಕ್ ಅನ್ನಿಸ್ತಾ ಇರೋದ್ರಿಂದ ಇದಕ್ಕೆ ಇನ್ನೊಂದು ಸ್ವಲ್ಪ 1/4 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ವಿಡಿಯೋನಲ್ಲಿ ಎಷ್ಟು ಥಿನ್ನಾಗಿದೆ ಅಂತ. ಸೊ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ನಲ್ಲಿಡೋಣ. ಇವಾಗ ಪ್ರಾನ್ಸ್ ಘೀ ರೋಸ್ಟ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕ್ಲೀನ್ಡ್ ಪ್ರಾನ್ಸನ್ನು ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ರೆಡಿ ಆಗೋವರೆಗೂ ಮ್ಯಾರಿನೇಟ್ ಆಗಲಿ. ಇವಾಗ ಘೀ ರೋಸ್ಟ್ಗೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ 8-10 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಖಾರ ಜಾಸ್ತಿ ಬೇಕು ಅನ್ನೋರು ಅರ್ಧ ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಗುಂಟೂರು ಮೆಣಸಿನ್ಕಾಯಿನೂ ತೊಗೋಬೋದು. ಸೊ ಇವಾಗ ನಾನು ಬಿಸಿನೀರಲ್ಲಿ ಈ ಮೆಣಸಿನ್ಕಾಯಿನ ನೆನೆಸಿಡ್ತೀನಿ. ಇವಾಗ ಒಂದು ಪ್ಯಾನ್ಗೆ 1.5 ಟೀ ಸ್ಪೂನಷ್ಟು ಧನಿಯಾ, 3/4 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಮೆಣಸು ಮತ್ತು ಒಂದು 8-10 ಕಾಳು ಮೆಂತ್ಯನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ 3/4 ಟೀ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆದಮೇಲೆ ಇದಕ್ಕೆ ಒಂದು 8-10 ಅಷ್ಟು ಕ್ಯಾಶ್ಯೂ ನಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪ್ಯಾನ್ ಬಿಸಿಗೇ ಇದು ರೋಸ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಬೆಳ್ಳುಳ್ಳಿನ ಬಿಡಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 8-10 ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ. ಘೀ ರೋಸ್ಟ್ಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದು ಮಸಾಲೆ ತಣ್ಣಗಾಗಿದೆ. ಮಿಕ್ಸರಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ನೆನೆಸಿಟ್ಟಿರೋ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ನೀವು ನೀರನ್ನು ನೋಡ್ಕೊಂಡು ಯೂಸ್ ಮಾಡಿ, ಯಾಕಂದರೆ ನಾನಿಲ್ಲಿ ಸೆಮಿ ಡ್ರೈ ಮಾಡ್ತಾಯಿಲ್ಲ, ಅದಕ್ಕೆ ನೀರನ್ನು ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಸೆಮಿ ಡ್ರೈ ಬೇಕಂದರೆ ನೀರನ್ನು ನೋಡಿಕೊಂಡು ಯೂಸ್ ಮಾಡಿ, ಓಕೆನಾ. ಮಸಾಲೆ ಫೈನ್ ಪೇಸ್ಟ್ ಆದಮೇಲೆ ಪ್ಯಾನ್ಗೆ 1 ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ನಾವು ಮ್ಯಾರಿನೇಟ್ ಮಾಡಿರೋ ಪ್ರಾನ್ಸ್ನ ಹಾಕಿ ಒಂದು 3-4 ಮಿನಿಟ್ಸ್ನ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ. ಅದು ಫ್ರೈ ಆದಮೇಲೆ ಸೆಪ್ರೇಟಾಗಿ ಇಟ್ಟು ಅದೇ ಪ್ಯಾನಿಗೆ ನಾವು ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಅರ್ಧ ಚಿಕ್ಕ ಲಿಂಬೆಹಣ್ಣು ಸೈಜಷ್ಟು ಹುಣಸೆ ಹುಳಿ ರಸನ ಸೇರಿಸ್ಕೊತಾ ಇದ್ದೀನಿ. ಸೊ ಗ್ರೇವಿ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕಿ ಬೇಯೋಕ್ಕಿಡೋಣ. ಸ್ವಲ್ಪ ಕನ್ಸಿಸ್ಟೆನ್ಸಿ ಥಿಕ್ ಆದಮೇಲೆ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋ ಪ್ರಾನ್ಸನ್ನು ಆ್ಯಡ್ ಮಾಡಿ ಒಂದು 5-6 ಮಿನಿಟ್ಸ್ ಅಷ್ಟು ಬೇಯಲಿ ಮೀಡಿಯಮ್ ಫ್ಲೇಮ್ ಮೇಲೆ. ಅಲ್ಲಿವರೆಗೂ ನಾವು ನೀರು ದೋಸೆ ಹಾಕ್ಕೊಳ್ಳೋಣ. ಸೊ ತವ ಚೆನ್ನಾಗಿ ಕಾದ ಮೇಲೆ ಬ್ಯಾಟರ್ನ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ಮೇಲೆ 1 ಮಿನಿಟ್ ಬೇಂದರೆ ಸಾಕು. ಇವಾಗ ನೀರು ದೋಸೆ ರೆಡಿಯಾಗಿದೆ. ಸೊ ಗ್ರೇವಿಗೆ ಸ್ವಲ್ಪ ಕರಿಬೇವು ಮತ್ತು ತುಪ್ಪನ ಸೇರಿಸ್ಕೊಂಡು ಸರ್ವ್ ಮಾಡೋಣ. ಸೊ ತುಪ್ಪನ ನಾನಿಲ್ಲಿ ಟೋಟಲಾಗಿ ಒಂದು 3 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ನೀವು ಜಾಸ್ತಿ ರಿಚ್ ಫ್ಲೇವರ್ ಬೇಕು ಅನ್ನೋರು ಇನ್ನೊಂದು 2-3 ಸ್ಪೂನ್ನ ಯೂಸ್ ಮಾಡ್ಬೋದು ಎಕ್ಸ್ಟ್ರಾ. ಸೆಮಿ ಡ್ರೈ ಬೇಕು ಅಂದರೆ ಪ್ರಾನ್ಸ್ನ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಮಸಾಲೆನ ಡ್ರೈ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.